ಹಾಯ್ ಹಲೋ ಸ್ನೇಹಿತರೆ, ಇವತ್ತು ಒಂದು ಫಿಶ್ ಸಾಂಬಾರು ಯಾವ ರೀತಿ, ಫಿಶ್ ಮಸಾಲ ಯಾವ ರೀತಿ ಮಾಡಬೇಕು ಅನ್ನೋಂಥದ್ದನ್ನು ನೋಡೋಣ ಬನ್ನಿ. ಈ ಫಿಶ್ ಮಸಾಲ ಮಾಡೋದಕ್ಕೆ ನಾನು 1.5 kg ಫಿಶನ್ನು ತೊಗೊಂಡಿದ್ದೀನಿ. ಅದನ್ನು ಈ ರೀತಿಯಲ್ಲಿ ಅರಿಶಿನ ಮತ್ತು ಸ್ವಲ್ಪ ರಾಗಿ ಇಟ್ಟಿದ್ದರೆ ಅದನ್ನು ಸಹ ಹಾಕ್ಕೊಂಡು ನೀಟಾಗಿ ಈ ರೀತಿ ತೊಳೆದಿಟ್ಕೋಬೇಕು. ಅವರು ತೊಳೆದಿರೋದ್ರಲ್ಲಿ ಒಂದು ಸ್ವಲ್ಪ ಹುರುಪೆಲ್ಲ ಹಂಗೆ ಇರುತ್ತೆ, ಆ ರೀತಿ ತೊಳೆದಿಟ್ಕೋಬೇಕು. ನೆಕ್ಸ್ಟು ಇದಕ್ಕೆ ಬೇಕಾಗಿರೋಂಥ ಸಾಮಗ್ರಿ 1-2 ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಕೊಬ್ಬರಿ ದೊಡ್ಡದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಬೆಳ್ಳುಳ್ಳಿ ಮತ್ತು ಒಂದು 3-4 ಲವಂಗ ಮತ್ತು 2 ಚಕ್ಕೆಯನ್ನು ಇಟ್ಕೊಂಡಿದ್ದೀನಿ ಸಣ್ಣದು. ಒಂದು ಸ್ವಲ್ಪ ಶುಂಠಿ ಮತ್ತು 1.5 ಟೊಮೊಟೊ ಅಷ್ಟು ಇಟ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನೆಕ್ಸ್ಟು 2 ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣು, ಮತ್ತು ಇಲ್ಲಿ ಅರಿಶಿನ ಮತ್ತು ಚಿಲ್ಲಿ ಪೌಡರು, ಇದನ್ನು ರುಬ್ಬೋದಕ್ಕೆ ಹಾಕ್ಕೊಳ್ಳೋದಕ್ಕೆ ಅದ್ರ ಜೊತೆಯಲ್ಲಿ. ನಂತರ ಇಲ್ಲಿ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಏನು ಇಟ್ಕೊಂಡಿದ್ದೀನಿ, ಇದನ್ನು ನೆಕ್ಸ್ಟ್ ಹಾಕೋದಕ್ಕೋಸ್ಕರ ಇಟ್ಕೊಂಡಿರೋವಂಥದ್ದು. ಮತ್ತು ಇದರ ಜೊತೆಗೆ ಸ್ವಲ್ಪ 1-2 ಸ್ಪೂನಷ್ಟು ಧನಿಯಾ ಪುಡಿನೂ ಸಹ ಹಾಕ್ಕೋಬೇಕು. ಬೇಕು ಅಂತಂದರೆ ನೀವು ಸ್ವಲ್ಪ ಹುರುಗಡ್ಲೆನೂ ಸಹ ಹಾಕ್ಕೋಬೋದು, ಅಂದರೆ ಕಡಲೆಪಪ್ಪನ್ನು ಸಹ ಹಾಕ್ಕೋಬೋದು. ಅದು ಸ್ಕಿಪ್ಪು ಸಹ ಮಾಡ್ಕೋಬೋದು, ಆದರೆ ಕಡಲೆಪಪ್ಪು ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಇದಕ್ಕೆ. ಅದಕ್ಕೋಸ್ಕರ ನಾನು ಆಮೇಲೆ ತೋರಿಸ್ತಿದ್ದೀನಿ. ನೋಡಿ, ಇಟ್ಕೊಂಡಿರೋಂಥ ಎಲ್ಲ ಸಾಮಗ್ರಿನೂ ಈ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕು. ನೆಕ್ಸ್ಟ್ ನೋಡಿ, ಕೊನೆಯಲ್ಲಿ ಏನು ಧನಿಯಾ ಪುಡಿ ಹೇಳಿದ್ನಲ್ಲ, ಧನಿಯಾ ಪುಡಿನೂ ಸಹ ಹಾಕ್ಕೊಂಡಿದ್ದೀನಿ. ಮತ್ತು ಹುಣಸೆಹಣ್ಣನ್ನು ಸಹ ರುಬ್ಬೋದಕ್ಕೆ ಹಾಕ್ಕೋಬೇಕು. ಒಂದು ಕಡೆ ಮಸಾಲೆ ರೆಡಿ ಮಾಡ್ಕೊಳ್ತಾ ಇದ್ದರೆ ಇನ್ನೊಂದು ಕಡೆ ಈ ರೀತಿ ಅಗಲವಾಗಿರುವಂತಹ ಬಾಣಲಿಯನ್ನು ಇಟ್ಕೋಬೇಕು. ಈ ಅಗಲವಾಗಿರುವಂಥ ಬಾಣಲಿ ಯಾಕೆ ಇಟ್ಕೋಬೇಕು ಅಂದರೆ, ಫಿಶ್ಶು ಸ್ವಲ್ಪ ಜಾಸ್ತಿ ಇರೋದ್ರಿಂದ ಉಡಿ ಆಗಬಾರ್ದು ಮತ್ತು ಮೆತ್ತಗೆ ಆಗಬಾರ್ದು ಅಂತ ಹೇಳಿ ಈ ರೀತಿ ಬಾಣಲಿಯನ್ನು ಇಟ್ಕೊಂಡು ಮಾಡ್ಕೋಬೇಕಾಗುತ್ತೆ. ಅಥವಾ ದೊಡ್ಡ ಪಾತ್ರೆ ಆದರೂ ಇಟ್ಕೋಬೋದು. ನಂತರ ನಾನೊಂದು ದೊಡ್ಡ ಸ್ಪೂನಲ್ಲಿ 1 ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. 1 ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿರೋಂಥ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೋಬೇಕು. ಅದು ಒಂದು ಸ್ವಲ್ಪ ಫ್ರೈ ಆದಮೇಲೆ ಮತ್ತು ಈ ಕಡೆ ಒಂದು ಕಡೆ ನಾನು ಏನು ಫ್ರೈ ಮಾಡಿಕೊಂಡೇ ಮಸಾಲೆಯನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಆ ಮಸಾಲೆ ರುಬ್ಬೋದಕ್ಕೆ ಹಾಕಿ ನೆಕ್ಸ್ಟ್ ಹುರುಗಡ್ಲೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಆದರೆ ಹಾಕ್ಕೊಳ್ಳಿ, ಯಾಕೆಂದರೆ ತುಂಬ ಚೆನ್ನಾಗಿರುತ್ತೆ. ಹುರುಗಡ್ಲೆ ಹಾಕ್ಕೊಂಡ್ರೆ ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ ಸಾಂಬಾರು ಅಂತ ಹೇಳಿ. ನೆಕ್ಸ್ಟು ನಾನು ಒಂದು ಕಡೆ ಏನು ಫ್ರೈ ಮಾಡ್ಕೊಳ್ತಾ ಇದ್ನಲ್ವ ಎಣ್ಣೆಯಲ್ಲಿ ಈರುಳ್ಳಿ ಎಲ್ಲ ಹಾಕಿ, ಅದಕ್ಕೆ ರುಬ್ಬಿಟ್ಕೊಂಡಿರೋಂಥ ಮಸಾಲೆ ಹಾಕಿ ಸ್ವಲ್ಪ ಕುದಿಯೋದಕ್ಕೆ ಬಿಡಬೇಕು, ಹಸಿ ಸ್ಮೆಲ್ ಹೋಗಬೇಕು. ನೆಕ್ಸ್ಟು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸಬೇಕಾಗುತ್ತೆ. ನಿಮಗೆ ಸಾಂಬಾರಿಗೆ ಎಷ್ಟು ಉಪ್ಪು ಬೇಕಾಗುತ್ತೋ ನೋಡಿಕೊಂಡು ಉಪ್ಪನ್ನು ಈಗಲೇ ಹಾಕ್ಕೊಳ್ಳಿ. ಯಾಕೆಂದರೆ ಆಮೇಲೆ ಮೀನು ಹಾಕಿದ್ರೆ ಒಂದು ಸ್ವಲ್ಪ ಬೆರೆಯದೇ ಇರೋಂಥ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಮತ್ತು ಇದರಲ್ಲಿ ನೀರು ಕನ್ಸಿಸ್ಟೆನ್ಸಿ ಈಗಲೇ ಹಾಕ್ಕೊಂಡು ಈ ರೀತಿ ಕುದಿಯೋದಕ್ಕೆ ಬಿಡಿ. ಹಸಿ ವಾಸನೆ ಹೋಗೋವರೆಗೂ ನೀವು ಕುದಿಸ್ಕೋಬೇಕಾಗತ್ತೆ. ಈ ರೀತಿ ಕುದಿಸ್ಕೊಂಡು ಆದಮೇಲೆ ನಿಮಗೆ ಗೊತ್ತಾಗುತ್ತೆ ಹಸಿ ವಾಸನೆ ಕಡಿಮೆ ಆಗಿದೆ ಅಂತಂದಾಗ ಮೀನನ್ನು ಈ ರೀತಿ ನಿಧಾನಕ್ಕೆ ಸಿಮ್ಮರ್ಗೆ ಇಟ್ಕೊಂಡು ಹಾಕ್ಕೋಬೇಕಾಗುತ್ತೆ. ದೊಡ್ಡ ಉರಿಯನ್ನು ಇಟ್ಕೊಂಡೇನು ನೀವು ಹಾಕ್ಕೋಬೇಡಿ. ಈ ರೀತಿಯಲ್ಲಿ ಸಿಮ್ಮರಲ್ಲೇ ಮೀನನ್ನು ಎಲ್ಲನೂ ಮಸಾಲೆಗೆ ಸೇರಿಸ್ತಾ ಹೋಗಿ. ಮಸಾಲೆಗೆ ಸೇರಿಸಿದ ಆದಮೇಲೆ ಒಂದು 2 ಮಿನಿಟ್ಸು ಓಪನ್ನಲ್ಲೇ ಈ ರೀತಿ ಬೇಯಲಿ. ನೆಕ್ಸ್ಟು ನಾನು ಇಟ್ಕೊಂಡಿದ್ನಲ್ವ ಕರಿಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಹಾಕೋಣ ಅಂತೇಳಿ ಈ ರೀತಿಯಲ್ಲಿ ಹಾಕ್ಕೊಂಡು, ಮತ್ತು ಇದಕ್ಕೆ ಪ್ಲೇಟನ್ನು ಮುಚ್ಚಿ ಒಂದು 5 ಮಿನಿಟ್ಸ್ ಅಷ್ಟು ಪ್ಲೇಟನ್ನು ಮುಚ್ಚಿ, ನೀವು ಮಿಕ್ಸ್ ಮಾಡುವಾಗ ದೊಡ್ಡ ಸೌಟು ಆ ರೀತಿಯಲ್ಲಿ ಯಾವುದ್ರಲ್ಲೂ ಮಿಕ್ಸ್ ಮಾಡಬೇಡಿ. ಈ ರೀತಿಯಲ್ಲಿ ಚಪಾತಿ ಎತ್ತೋ ಕೋಲಲ್ಲಿ ನೀವು ಇದು ಮಾಡ್ಕೊಳ್ಳಿ, ಮಿಕ್ಸ್ ಮಾಡಿಕೊಳ್ರಿ. ಯಾಕೆಂದರೆ ಅದು ಪುಡಿ ಆಗಲ್ಲ. ಮತ್ತು ನಾನು ಪ್ಲೇಟ್ ಹಾಕಿ ಒಂದು 5 ಮಿನಿಟ್ಸ್ ಅಷ್ಟೇ ನಾನು ಬೇಯಿಸ್ಕೊಂಡಿರೋದು. ಯಾಕೆ ಅಂತಂದರೆ ಈಗಾಗಲೇ ಮಸಾಲೆ ತುಂಬ ಚೆನ್ನಾಗಿ ಬೆಂದಿತ್ತು, ಮತ್ತು ಮಸಾಲೆ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಕುದಿಸಿದ್ವಿ ನಾವು. ಅದಕ್ಕೋಸ್ಕರ ಈ ಮೀನನ್ನು ಒಂದು 5 to 6 ಮಿನಿಟ್ ಅಷ್ಟೇ ಇದು ಬೆಂದರೆ ಸಾಕಾಗುತ್ತೆ. ತುಂಬ ರುಚಿಯಾಗಿ ರೆಡಿ ಆಗುತ್ತೆ. ಈ ರೀತಿ ಒಂದು ಸಲ ಮೀನು ಸಾರು ಮಾಡಿ ನೋಡಿ. ನಮ್ಮ ಮನೇಲಿ ಫ್ರೈ ಬಿಟ್ಟರೆ ಸಾಂಬಾರು ತಿಂತಿರಲಿಲ್ಲ, ಆದರೆ ಈ ರೀತಿ ನಾನು ಸಾಂಬಾರು ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂದರು. ಅದರಲ್ಲಿ ಪೀಸು ಅಷ್ಟೇ ಉಪ್ಪು ಖಾರ ಹುಳಿ ಎಲ್ಲ ತುಂಬ ಚೆನ್ನಾಗಾಗಿತ್ತು. ನೀವು ಒಂದು ಸಲ ಟ್ರೈ ಮಾಡಿ. ಥ್ಯಾಂಕ್ ಯು ಸ್ನೇಹಿತರೆ.